ಪ್ರೀತಿ ಪ್ರೇಮ ಎಂದು ಹಿಂದೆ ಬಿದ್ದಿದ್ದ ಯುವಕನ ಪ್ರೀತಿಯನ್ನು ನಿರಾಕರಿಸಿದ್ದಾಕೆ ರೊಚ್ಚಿಗೆದ್ದ ಯುವಕ. ಆ ಯುವತಿ ಓದುತ್ತಿದ್ದ ಕಾಲೇಜು ಕ್ಯಾಂಪಸ್ನಲ್ಲೇ ಚಾಕುವಿನಿಂದ 9 ಬಾರಿ ಇರಿದು ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿಯ ಖಾಸಗಿ ಕಾಲೇಜೊಂದರ ಆವರಣದಲ್ಲಿ ನಡೆದಿದೆ. ಇನ್ನು ಮೃತಪಟ್ಟ ಯುವತಿಯನ್ನು ನೇಹಾ ಎಂದು ಗುರುತಿಸಲಾಗಿದೆ. ಆಕೆ ಆ ಕಾಲೇಜಿನಲ್ಲಿ MCA ಪ್ರಥಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ಆಕೆಯು ಹುಬ್ಬಳ್ಳಿಯ ನಿವಾಸಿಯಾದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ನಿರಂಜನ ಹಿರೇಮಠ ಅವರ ಪುತ್ರಿ ಎಂದು ಹೇಳಲಾಗಿದೆ. ಇನ್ನು ಕೊಲೆಯ ಆರೋಪಿಯನ್ನು ಫಯಾಜ್ ಎಂದು ಗುರುತಿಸಲಾಗಿದ್ದು, ಆತ ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿ ನಿವಾಸಿಯಾಗಿದ್ದ ಫಯಾಜ್ ಕೆಲ ದಿನಗಳ ಹಿಂದೆ ನೇಹಾ ಬೆನ್ನು ಬಿದ್ದಿದ್ದ ಎಂದು ಮೂಲಗಳು ತಿಳಿಸಿವೆ. ಈಗ ಫಯಾಜ್ ಎಂದು ಹೇಳಲಾಗಿದ್ದ ವ್ಯಕ್ತಿಯು ನೇಹಾಳ ಕಾಲೇಜು ಕ್ಯಾಂಪಸ್ಸಿಗೆ ಬಂದು ಆಕೆಯನ್ನ ಪ್ರೀತಿಸುವಂತೆ ಒತ್ತಾಯಿಸಿದ್ದಾನೆ. ಆದರೆ ಆಕೆ ಪ್ರೀತಿಯನ್ನು ನಿರಾಕರಿಸಿದಾಗ ಚಾಕು ತೋರಿಸಿ ಬೆದರಿಸಿದಲ್ಲದೆ ಮೊದಲು ಆಕೆಯ ಹೊಟ್ಟೆಯ ಭಾಗಕ್ಕೆ ಚುಚ್ಚಿದ್ದಾನೆ. ಆಕೆ ನೆಲಕ್ಕುರುಳಿದ ಕೂಡಲೇ ಸಿಕ್ಕ ಕಡೆ ಆಕೆಯನ್ನ ಚುಚ್ಚಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ನೇಹಾಳನ್ನು ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಎಂದು ತಿಳಿಸಿದ್ದಾರೆ. ಕೊಲೆ ಮಾಡಿ ಪರಾರಿಯಾಗುತ್ತಿದ್ದ ಫಯಾಜ್ನನ್ನ ಅಲ್ಲಿದ್ದ ವ್ಯಕ್ತಿಗಳು ಹಿಡಿದುಕೊಂಡು ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಮನವಳ್ಳಿ ಪಟ್ಟಣದಲ್ಲಿ 3 ದಿನಗಳ ಕಾಲ ಅಂದ್ರೆ ದಿನಾಂಕ 19, 20, 21ರಂದು ಅಘೋಷಿತ ಬಂದ್ ಮಾಡಲು ಮಲ್ಲೇಶ್ ಸವಲಬಾವಿ ಅವರು ಸಮಸ್ತ ಹಿಂದೂಪರ ಸಂಘಟನೆಗಳಿಗೆ ಕರೆ ನೀಡಿದ್ದರು. ಈ ಪ್ರತಿಭಟನೆ ನಮ್ಮ ಹಿಂದೂ ಸಹೋದರಿ ಜಂಗಮ ಸಮಾಜದ ನೇಹಾ 20 ವರ್ಷ ಸಾಕಿ ಸಲುಹಿದ ನಮಗೆ ಎಷ್ಟು ನೋವಾಗುತ್ತಿದೆ ಅನ್ನೋದು ನಮಗೆ ಗೊತ್ತು. ಈ ಹರಾಮಿ ಜಿಹಾದಿ ಫಯಾಜ್ 9 ಸಾರಿ ಚಾಕು ಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಇದು ಖಂಡನೀಯ. ನಮಗೆ ತಡೆಯಲು ಕೊಳ್ಳಲಾಗದೇ ಇರುವಂತಹ ವಿಷಯ ಇದು. ಅದರ ಸಲುವಾಗಿ ನಾಳೆ ದಿನಾಂಕ 19, 20, 21 3 ದಿವಸ ಅಘೋಷಿತ ಬಂದ್ ಮಾಡಲೇಬೇಕು. ಅಕಸ್ಮಾತ್ ಯಾರಾದರೂ ಬಾಲ ಬಿಚ್ಚಿದ್ರೆ ನಿಮ್ಮ ಅಂಗಡಿಗಳಿಗೆ ಬೆಂಕಿ ಹತ್ತುತ್ತೇವೆ. ಚಂದರೆಲ್ಲ ತಿಳಿದುಕೊಳ್ಳಿ, ಸಹನೆಗೆ ಒಂದು ಮಿತಿ ಇರುತ್ತದೆ. ಇಂಥ ಅನೇಕ ಘಟನೆಗಳು ರಾಜ್ಯಾದ್ಯಂತ ನಡೆದರು. ಈ ದುಷ್ಟ ಜಿಹಾದಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದರಿಂದ ಇಂಥ ಘಟನೆಗಳು ನಡೀತಾವೆ. ನಿನ್ನೆ ಈ ದಿನ ರಾಜ್ಯದ ಒಂದು ಭಾಗದಲ್ಲಿ ಜೈ ಶ್ರೀರಾಮ್ ಎಂದು ಕೂಗಿದವರಿಗೆ ಹಲ್ಲೆ ಮಾಡಿದಂತ ಹರಾಮ್ಖೋರ್ ಜಿಹಾದಿಗಳು ಇಂಥವರ ವಿರುದ್ಧ ಮುನವಳ್ಳಿಯಲ್ಲಿ ಹಾಗೂ ತಾಲೂಕಿನಿಂದ ಎಲ್ಲ ಹಿಂದೂ ಬಾಂಧವರು ಇಲ್ಲಿ ಪ್ರತಿಭಟನೆಗೆ ಆಗಮಿಸಬೇಕೆಂದು 10 ಗಂಟೆಗೆ ಇಲ್ಲಿ ಆಗಮಿಸಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ.